ಮತ್ತೊಬ್ಬ ಸ್ವಾಮೀಜಿಯ ವಿರುದ್ಧ ಈಗ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಸೈಟ್ ಕೊಡಿಸೋ ನೆಪದಲ್ಲಿ ಲೈಂಗಿಕವಾಗಿ ಬಳಕೆಯನ್ನ ಮಾಡಿಕೊಂಡ್ರು ನನ್ನ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ಸ್ವಾಮೀಜಿಗಳು ಹೇಳೋದೇನು? ಸ್ಟೋರಿ ಇಲ್ಲಿದೆ ನೋಡಿ. ಸೈಟ್ ಕೊಡಿಸೋ ನೆಪದಲ್ಲಿ ಲೈಂಗಿಕ ಕಿರುಕುಳ, ಸ್ವಾಮೀಜಿ ವಿರುದ್ಧ ಮಹಿಳೆ ಗಂಭೀರ ಆರೋಪ. ಇದು ಹಣಕ್ಕಾಗಿ ಹನಿ ಟ್ರ್ಯಾಪ್ ಎಂದ ಸ್ವಾಮೀಜಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕು ಮೇಳೆಕೋಟೆಯಲ್ಲಿರುವಂತಹ ಮಹರ್ಷಿ ಶ್ರೀ ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಬ್ರಹ್ಮಾನಂದ ಗುರುಜಿ ವಿರುದ್ಧ ಮಹಿಳೆಯೊಬ್ಬರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಸೈಟ್ ಕೊಡಿಸೋದಾಗಿ ಹೇಳಿ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದಲ್ಲದೆ ಅದನ್ನು ವಾಪಸ್ ಕೊಡಿಸುವ ನೆಪದಲ್ಲಿ ಲೈಂಗಿಕ ಕಿರುಕುಳ ಕೊಡಲಾಗಿದೆ ಅಂತ ಮಹಿಳೆ ದೂರಿದ್ದಾರೆ. ಮಹಿಳೆ ಮತ್ತು ಆಕೆಯ ಪತಿ ಸ್ವಾಮೀಜಿ ನಿವಾಸದ ಬಳಿಯೇ ವಾಸ ಇದ್ದು ಪರಿಚಯ ಆಗಿತ್ತು ಎನ್ನಲಾಗಿದೆ. ಇನ್ನು 1 ವರ್ಷವಾದರೂ ಸೈಟ್ ಕೊಡದ ಕಾರಣ ಹಣವನ್ನ ಮಹಿಳೆ ವಾಪಸ್ ಕೇಳಿದ್ದಾರೆ. ರೂಮಿಗೆ ಬಾ, ಹಣ ಕೊಡಿಸ್ತೀನಿ, ನಿನಗೆ ಹಣ ಬೇಕು, ನನಗೆ ಮಜಾ ಬೇಕು ಅಂತ ಹೇಳಿದ್ದಾರೆ ಎನ್ನಲಾಗಿದೆ. ಸ್ವಾಮೀಜಿಯ ಮಾತುಗಳನ್ನ ಮಹಿಳೆ ಮೊಬೈಲ್ನಲ್ಲಿ ಆಡಿಯೋ ಹಾಗೂ ವಿಡಿಯೋ ರೂಪದಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಸ್ವಾಮೀಜಿ ನಿರಂತರವಾಗಿ ಫೋನ್ ಕರೆ, ಆಡಿಯೋ ಮೆಸೇಜ್ ಮತ್ತು ವಿಡಿಯೋ ಕಾಲ್ ಮಾಡಿ ಕಿರುಕುಳ ಕೊಟ್ಟಿದ್ದಾರೆ. ಅಲ್ಲದೆ ಒಂಟಿಯಾಗಿದ್ದ ವೇಳೆ ಮನೆಗೆ ಬಂದು ಕಿರುಕುಳ ನೀಡಿದ್ದಾರೆ. ಆಡಿಯೋ ವಿಡಿಯೋಗಳನ್ನ ಡಿಲೀಟ್ ಮಾಡುವಂತೆ ಒತ್ತಡ ಹೇರಿದ್ದು ಅದಕ್ಕಾಗಿ 50,000 ರೂಪಾಯಿ ನೀಡುವ ಆಮಿಷವನ್ನ ಒಡ್ಡಿದ್ದಾರೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ಒಂದು 5,000 ಕಾಸು ಕೊಡ್ತೀನಿ, ರೂಮಿಗೆ ಬರ್ರಿ ಅಂತ ಕೇಳೋ ಸ್ವಾಮೀಜಿಯವರು ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ, ನಾನು ಅದು ಮಾತಾಡಿರೋದು ವಿಡಿಯೋ ಸಮೇತ ಐತೆ ಹಾಕ್ತೀನಿ, ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ. ಪ್ಲೀಸ್ 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 ನನಗೋಸ್ಕರ, ಒಂದು ಹೆಣ್ಣುಡುಗಿಗೋಸ್ಕರ ಯಾವುದೇ ಕಾರಣಕ್ಕೂ ಇನ್ನೊಬ್ಬ ಹುಡುಗಿ ಸವಾಸಕ್ಕೆ ಹೋಗಬಾರ್ದು. ಇದರ ಮಧ್ಯೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಸ್ವಾಮೀಜಿ, ಹಣಕ್ಕಾಗಿ ಮಹಿಳೆನೇ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ. ಮಹಿಳೆ ಹಾಗೂ ಷಡ್ಯಂತ್ರ ರೂಪಿಸಿದವರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಕೊಡೋಕೆ ಹೋಗ್ತಾ ಇದ್ದೀನಿ. ಹಣಕ್ಕಾಗಿ ಬ್ಲಾಕ್ ಮೇಲ್ ಮತ್ತು ಮಾನನಷ್ಟ ಮೊಕದ್ದಮೆ ಹೂಡ್ತಾ ಇದ್ದೇನೆ. ಮಹಿಳೆ ಹಾಗೂ ಮಹಿಳೆಯ ಗಂಡ ನನಗೆ 2 ವರ್ಷದಿಂದ ಪರಿಚಯ. ಉದ್ದೇಶಪೂರ್ವಕವಾಗಿ ನನ್ನ ಬಳಿ ಹಣಕ್ಕಾಗಿ ಪೀಡಿಸಿದ್ದಾರೆ. ಹಣ ಕೊಡದ ಕಾರಣ ಹನಿ ಟ್ರ್ಯಾಪ್ ಮಾಡೋಕೆ ಯತ್ನಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬೇಕು ಅಂತ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಇವ್ರ ಹತ್ರ ದುಡ್ಡು ತುಂಬ ಇದೆ ಅಂತ ಊಹೆ ಮಾಡಿಕೊಂಡು ಹೇಗಾದರೂ ಮಾಡಿ ಇವ್ರ ಹತ್ರ ಹಣ ಲಪಟಾಯಿಸಲೇಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಈ ಕ್ಲೋಸಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನೇನು ಮಾಡ್ತೀನಿ, ಇವ್ರು ಯಾವಾಗ ಕ್ಲೋಸಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ನಾನು ಇವರ ನಂಬರ್ಗಳನ್ನು ಎತ್ತೋದಿಲ್ಲ, ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀನಿ. ಇವ್ರ ನಂಬರ್ ಎತ್ತದೇ ಇದ್ದಾಗ ಬೇರೆ ಬೇರೆ ನಂಬರ್ಗಳಿಂದ ನನಗೆ ಫೋನ್ಗಳನ್ನು ಮಾಡ್ತಾರೆ. ಆ ನಂಬರ್ಗಳು ಎತ್ತದೇ ಹೋದಾಗ ಇವರು ಫೇಸ್ಬುಕ್ಕಲ್ಲಿ ಮೆಸೆಂಜರಲ್ಲಿ ಮೆಸೇಜ್ ಹಾಕಿದ್ದಾರೆ ನನಗೆ. ಸಾರಿ, ಪ್ಲೀಸ್ ಕಾಲ್ ಮೀ ಅಂತೇಳಿ ತುಂಬ ಮೆಸೇಜ್ಗಳು ಹಾಕಿದ್ದಾರೆ. ಕೆಲವು ವಾಯ್ಸ್ ಮೆಸೇಜ್ಗಳನ್ನು ವ್ಯಾಟ್ಸಪ್ಪಲ್ಲಿ ಕೂಡ ಹಾಕಿದ್ರು, ಅವೆಲ್ಲ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ಮಾತಾಡಿ, ನನ್ನ ಹತ್ರ ಮಾತಾಡಿ ಅಂತೇಳಿ ವಾಯ್ಸ್ ಮೆಸೇಜ್ಗಳನ್ನು ನಾನು ಡಿಲೀಟ್ ಮಾಡಿದ್ದೇನೆ. ಬರೀ ನಾನೇ ಮಾತಾಡಿದ್ದೀನಿ, ಅವ್ರ ಹತ್ರ ನಾನೇ ಅಪ್ರೋಚ್ ಮಾಡ್ಕೊಂಡು ಅವ್ರ ಮೇಲೆ ಕಿರುಕುಳ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ವಿಡಿಯೋಗಳನ್ನು ಸೃಷ್ಟಿ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲೆಲ್ಲ ಹಾಕ್ತಿದ್ದಾರೆ. ಇದು ಶುದ್ಧ ಸುಳ್ಳು. ಒಟ್ಟಾರೆ ಸ್ವಾಮೀಜಿ ವಿರುದ್ಧ ಗಂಭೀರ ಆರೋಪ ಮಾಡಿರುವ ಮಹಿಳೆ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ. ಮಂಡ್ಯ ಮೂಲದ ಯುವಕನಿಗೆ ಹನಿ ಟ್ರ್ಯಾಪ್, ಫೇಸ್ಬುಕ್ನಲ್ಲಿ ಪರಿಚಯವಾದ ಮಹಿಳೆಯಿಂದ ದೋಖಾ, ಮೂವರನ್ನ ಬಳಸಿಕೊಂಡು ಯುವಕನ ಹನಿ ಟ್ರ್ಯಾಪ್. ಇತ್ತ ಮಡಿಕೇರಿಯ ಮಂಗಳಾದೇವಿ ನಗರದಲ್ಲಿ ಮಂಡ್ಯ ಮೂಲದ ಯುವಕನಿಗೆ ಹನಿ ಟ್ರ್ಯಾಪ್ ಮಾಡಿದ ಘಟನೆ ನಡೆದಿದೆ. ಫೇಸ್ಬುಕ್ನಲ್ಲಿ ಪರಿಚಿತವಾದ ಮಹಿಳೆಯಿಂದ 3 ಯುವಕರನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡೋಕೆ ಮುಂದಾಗಿದ್ದಾಳೆ. ಫೇಸ್ಬುಕ್ನಲ್ಲಿ ಪರಿಚಯ ಆದ ಮಹಿಳೆಯನ್ನ ಯುವಕ ಮಹದೇವ್ ಭೇಟಿಯಾಗೋಕೆ ಮಡಿಕೇರಿಗೆ ಬಂದಿದ್ದ. ಈ ವೇಳೆ ರಾತ್ರಿ ಆದಂತೆ ತನ್ನ ಮನೆಯಲ್ಲಿ ಯಾರೋ ಮೃತಪಟ್ಟಿದ್ದಾರೆ ಅಂತ ಹೇಳಿ ಮಹಿಳೆ ಹೊರಟು ಹೋಗಿದ್ದಾಳೆ. ಇನ್ನು ಮಹಿಳೆ ಹೋದ ಬಳಿಕ ರೂಮ್ಗೆ ಬಂದು 3 ಯುವಕರು ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಮನೆಯೊಂದರಲ್ಲಿ ರಾತ್ರಿಯಿಡೀ ಯುವಕನನ್ನ ಥಳಿಸಿದ್ದಾರೆ. ಬೆಳಗ್ಗೆ ಅವರಿಂದ ತಪ್ಪಿಸಿಕೊಂಡು ಮಡಿಕೇರಿ ನಗರ ಠಾಣೆಗೆ ಓಡಿ ಹೋಗ್ತಾ ಇದ್ದಾಗ ಆಟೋದಲ್ಲಿ ಬಂದು ಕಿಡ್ನಾಪ್ ಮಾಡೋಕೆ ಯತ್ನಿಸಿದ್ದಾರೆ. ಯುವಕನ ಕಿಡ್ನಾಪ್ಗೆ ಯತ್ನಿಸಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರಕರಣ ದಾಖಲಿಸಿಕೊಂಡು ಹಲ್ಲೆ ಮಾಡಿದ 3 ಯುವಕರನ್ನ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಇತ್ತ ಆನೇಕಲ್ ತಾಲೂಕಿನಲ್ಲಿ ದಿನೇ ದಿನೇ ಪುಂಡರ ಹಾವಳಿ ಹೆಚ್ಚುತ್ತಾ ಇದ್ದು, ಪೆಟ್ರೋಲ್ ಬಂಕ್ನಲ್ಲಿ ವ್ಯಕ್ತಿಗೆ ಥಳಿಸಿದ್ದಾರೆ. ಪೆಟ್ರೋಲ್ ಬಂಕ್ ಬಳಿ ವೀಲಿಂಗ್ ಮಾಡ್ತಿದ್ದಾಗ ತಮಿಳುನಾಡಿನಿಂದ ಬಸ್ ಒಂದು ಬಂದಿದೆ. ಈ ವೇಳೆ ವಾಶ್ರೂಮ್ಗೆ ತೆರಳುತ್ತಾ ಇದ್ದ ವ್ಯಕ್ತಿಯೊಬ್ಬರು ಡಿಕ್ಕಿ ಹೊಡಿತಾರೆ ಅಂತ ಹೆದರಿ ಪಕ್ಕಕ್ಕೆ ಸರಿದಿದ್ದಾರೆ. ಈ ವೇಳೆ ಗುರಾಯಿಸ್ತಿ ಅಂತ ಖ್ಯಾತೆ ತೆಗೆದು ಪುಂಡರು ವ್ಯಕ್ತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ. ವಿಡಿಯೋವನ್ನು ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಪುಂಡರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ.